ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲರೂ ಕೂಡ ಇವತ್ತು ಏನು ಮಾಡೋಣ ನಾವು ಅಂದರೆ ಆರ್ ಸಿ ಕ್ವಶನ್ಸ್ ಅಂದರೆ ಎಕ್ಸ್ಟ್ರಾಕ್ಟ್ ಅಥವಾ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಅಂತಕ್ಕಂಥ ಪ್ರಶ್ನೆಗಳನ್ನು ಎಸ್ ಎಸ್ ಎಲ್ ಸಿಯಲ್ಲಿ 3 ಅಂಕಗಳಿಗೆ ಒಂದು ಪ್ರಶ್ನೆ ಇರ್ತದೆ. ಇದು ಒಟ್ಟು 12 ಮಾರ್ಕ್ಸಿಂದ ಅಂಕಗಳನ್ನು ನಾವು ಎಲ್ಲಿ ಪಡ್ಕೋಬೋದು, ಆರ್ ಸಿಗಳಲ್ಲಿ ಪಡ್ಕೋಬೋದು ಅಂತ ಹೇಳ್ತಾ, ಈ ಆರ್ ಸಿ ಕ್ವಶನನ್ನು ಹೇಗೆ ಅಟೆಂಡ್ ಮಾಡಬೇಕು, ಇದಕ್ಕೆ ಏನೇನು ಟಿಪ್ಸ್ ಬರ್ತವೆ ಅಂತ ನಾವು ಇವತ್ತು ನೋಡೋಣ. ಟಿಪ್ಸ್ಗಳು ಹೇಗಿದ್ದಾವೆ ಇಲ್ಲಿ ಅಂತಂದರೆ, ಈಗ ನೋಡಿರಿ 3 ಮಾರ್ಕ್ಸಿಗೆ ಅಂದರೆ 3 ಅಂಕಗಳಿಗೆ ಟಿಪ್ಸ್ ಟು ಅಂಡರ್ಸ್ಟ್ಯಾಂಡ್ ಆರ್ ಸಿ ಕ್ವಶನ್. ಆರ್ ಸಿ ಕ್ವಶನ್ಸ್ನ ಹೇಗೆ ನೀವು ಅರ್ಥ ಮಾಡ್ಕೋಬೇಕು, ಒಂದು ಕ್ವಶನ್ ಓದಿದ ತಕ್ಷಣ ಅದರಲ್ಲಿ ಏನೇನು ನೀವು ಕಂಡುಕೋಬೇಕು ಉತ್ತರ ಬರೀಲಿಕ್ಕೆ ಅಂತ ಅಂದಂಗೆ. ರೀಡ್ ದ ಟೆಕ್ಸ್ಟ್ ಆ್ಯಂಡ್ ಐಡೆಂಟಿಫೈ. ಕೊಟ್ಟಿರ್ತಕ್ಕಂಥ ಇನ್ವರ್ಟೆಡ್ ಕಾಮರ್ಸ್ನಲ್ಲಿ ಏನು ನಿಮಗೆ ಟೆಕ್ಸ್ಟನ್ನು ಕೊಟ್ಟಿರ್ತಾರಲ್ಲ, ಅದನ್ನು ಏನು ಮಾಡಬೇಕಂದ್ರೆ ನೀವು ಸರಿಯಾಗಿ ಓದ್ಕೋಬೇಕು, ಜೊತೆಗೆ ಅದನ್ನು ಐಡೆಂಟಿಫೈ ಮಾಡಬೇಕು. ಇದು ಯಾವ ಪಾಠದಿಂದ ಬಂದಿದೆ, ಯಾವ ಪದ್ಯದಿಂದ ಬಂದಿದೆ ಈ ಸಾಲು ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕೆ ನಿಮ್ಗೆ ಬರಬೇಕು. ಜೊತೆಗೆ ದ ಗಿವನ್ ಟೆಕ್ಸ್ಟ್ ಬಿಲಾಂಗ್ಸ್ ಟು ವಿಚ್ ಲೆಸನ್. ಗಿವನ್ ಟೆಕ್ಸ್ಟು ಯಾವ ಪಾಠಕ್ಕೆ ಸಂಬಂಧಪಟ್ಟಿದೆ ಅಥವಾ ಯಾವ ಪದ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನೀವು ಪರ್ಟಿಕ್ಯುಲರಾಗಿ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಇದು ಹೇಗೆ ಬರುತ್ತೆ ಅಂತಂದರೆ, ನಾವು ಪದೇ ಪದೇ ಪಾಠವನ್ನು ಓದೋದ್ರಿಂದ ಏನಾಗುತ್ತಂದರೆ ನಮಗೆ ಅಲ್ಲಿರ್ತಕ್ಕಂಥ ಲೈನ್ಸ್ಗಳು ಫ್ಯಾಮಿಲಿಯರ್ ಆಗ್ತಾವೆ. ಆಮೇಲೆ ನಮಗೆ ಏನು ಅರ್ಥ ಆಗುತ್ತೆ, ಇದು ಈ ಪಾಠದಿಂದನೇ ಬಂದಿದೆ ಅಂತಲೂ ಅರ್ಥ ಆಗ್ಬೋದು. ಜೊತೆಗೆ ಆ ಪಾಠದ ಸಂಪೂರ್ಣ ಕತೆ ಸಾರಾಂಶ ನಮಗೆ ಗೊತ್ತಿತ್ತು ಅಂದ್ರೆ ಇದು ಇದರದೇ ಅರ್ಥ ಕೊಡುತ್ತಲ್ಲ, ಇದು ಈ ಪಾಠದ್ದೇ ಇರಬಹುದು ಅಂತಕ್ಕಂಥ ಒಂದು ಆಲೋಚನೆ ಕೂಡ ನಿಮಗೆ ಬರುತ್ತೆ. ದ ಸ್ಟೋರಿ ಆಫ್ ಅ ಲೆಸನ್ ಶುಡ್ ಕಮ್ ಟು ಯುವರ್ ಮೈಂಡ್. ಅಂದರೆ ಇಡೀ ಸ್ಟೋರಿ ಏನಿರುತ್ತೆ ಪಾಠದ್ದು ಅಥವಾ ಪದ್ಯದ್ದು, ಅದು ನಿಮ್ಗೆ ಏನಾಗಬೇಕು, ಮೈಂಡಿಗೆ ಬರಬೇಕು. ವೈಲ್ ರೀಡಿಂಗ್ ದ ಟೆಕ್ಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಹೂ ಟೋಲ್ಡ್ ದೀಸ್ ಲೈನ್ಸ್, ಟು ಹೂಮ್ ಇಟ್ ಈಸ್ ಟೋಲ್ಡ್ ಆ್ಯಂಡ್ ವೈ ಇಟ್ ಈಸ್ ಟೋಲ್ಡ್. ನೀವು ಪ್ರಶ್ನೆ ಓದಿದ ತಕ್ಷಣ ಒಂದು ಆಲೋಚನೆ ಬರಬೇಕು ನಿಮಗೆ, ಈ ಸಾಲನ್ನು ಯಾರು ಹೇಳಿದ್ರು, ಯಾರಿಗೆ ಹೇಳಿದರು, ಯಾಕೆ ಹೇಳಿದರು ಅಂತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಬೇಕು. ಅಂದರೆ ಅದನ್ನು ಯಾರು ಹೇಳಿದ್ರಿ, ಈ ಲೈನನ್ನು ಯಾರಿಗೆ ಹೇಳಿದರು ಅಂತ ಅಂದಾಗ ನಿಮ್ಮ 3 ಪ್ರಶ್ನೆಗೂ ಕೂಡ ನಿಮಗೆ ಇಲ್ಲಿ ಉತ್ತರ ಸಿಕ್ಬಿಡುತ್ತೆ. ರೀಡ್ ದ ಬಿಲೋ ಗಿವನ್ ಕ್ವೆಶನ್ಸ್ ಆ್ಯಸ್ ಅ ಸಿ ಎ ಬಿ ಸಿ ಈಚ್ ಕ್ಯಾರೀಸ್ 1 marks so that the extract contains 3 marks. ಅಂದ್ರೆ ನೋಡ್ರಿ, ನಿಮಗೆ ಎ ಬಿ ಸಿ ಅಂತ ಮೇಲೊಂದು ಲೈನನ್ನು ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ ಲೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಎ ಬಿ ಸಿ ಅಂತ 3 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆ ಕೂಡ ಒಂದೊಂದು ಅಂಕಗಳನ್ನು ಹೊಂದಿರುತ್ತೆ. ಹಾಗಾಗಿ ಆ ಇಡೀ ಪ್ರಶ್ನೆಗೆ ನಿಮಗೆ ಎಷ್ಟು ಅಂಕಗಳು ಸಿಗ್ತವೆ, 3 ಅಂಕಗಳು ಸಿಗ್ತವೆ. ಒಂದೇ ಒಂದು ಸಾಲು, ಒಂದೇ ಒಂದು ಶಬ್ದವನ್ನು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗ್ತಕ್ಕಂಥ ಅವಕಾಶ ಇರ್ತದೆ. ಆದರೆ ಸ್ವಲ್ಪ ಇಂಟೆಲಿಜೆನ್ಸಿಂದ ಏನು ಮಾಡಬೇಕಂದ್ರೆ ನೀವು ಪ್ರಶ್ನೆಗಳನ್ನು ಐಡೆಂಟಿಫೈ ಮಾಡಬೇಕು. ಇವತ್ತು ನಾವು ಏನು ಮಾಡೋಣ ಅಂದರೆ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲನೇ ಪಾಠ ಅ ಹೀರೋ ಅಂತಕ್ಕಂಥ ಲೆಸನ್ನನ್ನು LBAಗೆ ಸಂಬಂಧಪಟ್ಟಿರೋ ಆರ್ ಸಿ ಕ್ವಶನ್ಸ್ಗಳನ್ನು ನಾವಿವತ್ತು ಸ್ಟಡಿ ಮಾಡೋಣ, ಅದರ ಅರ್ಥಗಳನ್ನು ತಿಳಿದುಕೊಳ್ಳೋಣ ಅಂತ ಅರ್ಥ. ಸೇಮ್ ನೋಡ್ರಿ, ರೀಡ್ ದ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಈ ರೀತಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಅಂದರೆ ಮೇಲಿರ್ತಕ್ಕಂಥ ಪ್ರಶ್ನೆಯನ್ನು ಓದ್ರಿ, ಕೆಳಗೆ ಕೊಟ್ಟಿರ್ತಕ್ಕಂಥ ಎ ಬಿ ಸಿ ಅಂತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀರಿ ಅಂತ. ಈಗ ನೋಡ್ರಿ, ಒಂದನೇ ಪ್ರಶ್ನೆ ಏನೈತಿ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅ ಬಾಯ್ ಆಟ್ ಆಲ್. ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್ ಅಂತ ಹೇಳ್ತಾರೆ. ಈ ಸಾಲನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಏನಂತ, ಇದು ಅ ಹೀರೋ ಪಾಠಕ್ಕೆ ಸಂಬಂಧಪಟ್ಟಿದ್ದು. ಯಾಕಂದರೆ ನೋಡ್ರಿ, ಇಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಬೇಕಾದಷ್ಟಿದೆ. ಟೈಗರ್ ಅಂತ ಬಂದಿದೆ. ಟೈಗರ್ ಅಂತ ಯಾವ ಪಾಠದಲ್ಲಿ ಬಂದಿದೆ, ಅ ಹೀರೋ ಪಾಠದಲ್ಲಿನೇ ಬಂದಿರೋದಲ್ಲ. ಹಾಗಾಗಿ ಯೋಚನೆ ಮಾಡಬೇಕಾಗುತ್ತೆ. ಹಂಗಾರೆ ಈ ಸಾಲನ್ನು ಯಾರು ಹೇಳಿದರು, ಹೂ ಈಸ್ ದ ಸ್ಪೀಕರ್. ಅಂದರೆ ಈ ಸಾಲನ್ನು ಯಾರು ಹೇಳಿದರು ಅನ್ನೋದನ್ನೇ ಇರುತ್ತೆ, ಹೂ ಈಸ್ ದ ಸ್ಪೀಕರ್. ಸ್ವಾಮಿ ಈಸ್ ದ ಸ್ಪೀಕರ್. ಇಲ್ಲಿ ನೋಡ್ರಿ, ನೀವು ಸ್ವಾಮಿ ಈಸ್ ದ ಸ್ಪೀಕರ್ ಅಂತಂದಾಗ ನೋಡ್ರಿ, ಒಂದೇ ಒಂದು ಶಬ್ದವನ್ನು ನೀವು ಇಲ್ಲಿ ಬರಿತೀರಿ, ಸ್ವಾಮಿ ಅಂತಕ್ಕಂಥ ಶಬ್ದವನ್ನು ಬರಿತೀರಿ. ಸ್ವಾಮಿ ಈಸ್ ದ ಸ್ಪೀಕರ್, ಮಿಕ್ಕಿದ್ದನ್ನು ಪ್ರಶ್ನೆಯಲ್ಲೇ ನೋಡ್ಕೊಂಡು ಬರಿತೀರಾ. ಇಲ್ಲೇನು ಸಿಗುತ್ತೆ ನಿಮಗೆ, 1 ಅಂಕ ಸಿಗುತ್ತೆ. ಹೌದಾ? ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್. ಅಂದರೆ ಮೇಲ್ ಕೊಟ್ಟಿರ್ತಾರಲ್ಲ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಅಂತಕ್ಕಂಥ ಏನು ಸಾಲಿದೆಯಲ್ಲ, ಈ ಸಾಲು ನಿಮ್ಗೆ ಏನು ಅರ್ಥವನ್ನು ಕೊಡ್ತದೆ ಅಂತ ಹೇಳಿದಾಗ, ದ ಸ್ಪೀಕರ್ ಮೀನ್ಸ್ ದ್ಯಾಟ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ರಾಂಗ್. ಸ್ಪೀಕರ್ ಹೇಳ್ತಾ ಇದ್ದಾನೆ, ನ್ಯೂಸ್ ಪೇಪರ್ ರಿಪೋರ್ಟ್ ರಾಂಗ್ ಆಗಿದೆ. ಆ್ಯಸ್ ದ ಬಾಯ್ ಕೆನಾಟ್ ಫೈಟ್ ವಿತ್ ಟೈಗರ್. ಅಂದರೆ ಆ ಹುಡುಗ ಟೈಗರ್ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಆ ಮಗು ಹೇಳ್ತದೆ. ನೆಕ್ಸ್ಟ್, ಹಿ ಮಸ್ಟ್ ಹ್ಯಾವ್ ಬೀನ್ ಅ ಗ್ರೋನ್ ಅಪ್ ಪರ್ಸನ್. ಅಂದರೆ ಅವನು ದೊಡ್ಡ ಹುಡುಗ ಆಗಿರಬೇಕು, ಟೈಗರ್ ಜೊತೆ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ರಿಪೋರ್ಟ್ ಏನೋ ರಾಂಗ್ ಐತಿ ಅಂತ ಯಾರು ಅರ್ಥ ಮಾಡ್ಕೊತಾರೆ, ಸ್ವಾಮಿ ಅರ್ಥ ಮಾಡ್ಕೊತಾನೆ ಅಂತ ಅರ್ಥ. ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಅ ಸ್ಪೀಕರ್. ಹಾಗಿದ್ರೆ ಇಲ್ಲಿ ಸ್ವಾಮಿ ಮಾತಾಡ್ತಾ ಇದ್ದಾನಲ್ಲ, ಅವನು ಹೇಗಿದೆ, ಅವನ ಮನಸ್ಥಿತಿ
ಹೇಗಿದೆ, ಅವ್ನ ಥಿಂಕಿಂಗ್ ಹೇಗಿದೆ ಅನ್ನೋ ಪ್ರಶ್ನೆನೇ ಇದು. ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಅ ಸ್ಪೀಕರ್, ಅಂದರೆ ಸ್ಪೀಕರ್ ಬಗ್ಗೆ ನಿಮಗೆ ಏನು ಅರ್ಥ ಆಗ್ತೈತಿ ಅಂತ. ಅಕಾರ್ಡಿಂಗ್ ಟು ಸ್ಪೀಕರ್ ಬೋತ್ ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ಇಂಪಾರ್ಟೆಂಟ್. ಅವನಿಗೇನಂದರೆ ಸ್ಟ್ರೆಂತು ಮತ್ತು ಏಜು ಎರಡೂ ಕೂಡ ಇಂಪಾರ್ಟೆಂಟ್ ಆಗೋ. ಬರೀ ಸ್ಟ್ರೆಂತ್ ಇದ್ದು ಚಿಕ್ಕ ಹುಡುಗ ಆಗಿದ್ದರೆ ಅವ್ನು ಟೈಗರ್ ಜೊತೆ ಫೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾರ ಭಾವನೆ ಆಗಿತ್ತು, ಸ್ವಾಮಿಯ ಭಾವನೆ ಆಗಿತ್ತು ಅಂತ ಅರ್ಥ. ಈ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ನೆಕ್ಸ್ಟ್ ಕ್ವಶನ್ ನೋಡಿ ಹೇಗಿದೆ ಅಂದರೆ, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದ್ಯಾಟ್ ಯು ಹ್ಯಾವ್ ಕರೇಜ್ ಅಂತ ಅವನಿಗೆ ತಿರುಗಿ ಉತ್ತರವನ್ನು ಕೊಟ್ಟಾಗ ನೋಡ್ರಿ, ಲೀವ್ ಅಲೋನ್ ಕರೇಜ್ ಒಂದನ್ನು ಬಿಟ್ಬಿಡತ್ತಾ. ಕ್ಯಾನ್ ಯು ಪ್ರೂವ್ ದಟ್ ಯು ಆರ್ ಹ್ಯಾವಿಂಗ್ ಅ ಕರೇಜ್, ನಿನಗೆ ಧೈರ್ಯ ಇದೆ ಅಂತ ನೀನು ಪ್ರೂವ್ ಮಾಡ್ತೀಯನ, ತೋರಿಸ್ಕೊಡ್ತೀಯನ ಅಂತ ಕೇಳ್ತಾರಲ್ಲ. ಯಾರು ಕೇಳಿರ್ಬೋದು ಹೇಳ್ರಿ ನೋಡೋಣ. ಫಾದರ್ ಕೇಳಿರ್ತಾನೆ. ಓಕೆ, ಹೂ ಪೋಸ್ಡ್ ದಿಸ್ ಚಾಲೆಂಜ್, ಈ ಚಾಲೆಂಜನ್ನು ಯಾರು ಹಾಕಿದರು ಅಂತ ಹೇಳಿದಾಗ ಸ್ವಾಮೀಸ್ ಫಾದರ್ ಪೋಸ್ಡ್ ದಿಸ್ ಚಾಲೆಂಜ್ ಅಂತ ಹೇಳ್ತಾರೆ. ಸ್ವಾಮೀಸ್ ಫಾದರ್ ಪೋಸ್ಡ್ ದಿಸ್ ಚಾಲೆಂಜ್. ನೋಡಿರಿ, ಸ್ವಾಮೀಸ್ ಫಾದರ್ ಅಂತ ಏನಿಲ್ಲಿ ಬಂದಿದೆಯಲ್ಲ, ಇಲ್ಲಿ ನೋಡ್ರಿ ಸ್ವಾಮೀಸ್ ಫಾದರ್ ಬಂದಿದೆ. ಸ್ವಾಮೀಸ್ ಅಂದಾಗ ಫಸ್ಟ್ ಆಫ್ ಎಸ್ ಬಂದಿರುತ್ತೆ, ಅದನ್ನು ನೀವು ಹಾಗೇ ಬರಿಬೇಕು. ಸ್ವಾಮೀಸ್ ಅಂತ ಇದನ್ನು ಎಸ್ಸನ್ನು ಬರೀಲಿಕ್ಕಲ್ಲಿ ಇಲ್ಲ. ಅರ್ಥ ಆಯ್ತಾ? ದೆನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಹೇಗಿದೆ, ಹೌ ಡಿಡ್ ದ ಸ್ಪೀಕರ್ ವಾಂಟ್ ಹೀಸ್ ಸನ್ ಟು ಪ್ರೂವ್ ಹೀಸ್ ಕರೇಜ್, ಹೇಗೆ ಅವನ ಮಗ ಕರೇಜನ್ನು ಪ್ರೂವ್ ಮಾಡಬೇಕು ಅಂತ ಅನ್ಕೊತಾನೆ ಅಂತ ಹೇಳಿದಾಗ ನಿಮ್ಮ ತಲೆಗೆ ಡೆಫಿನೆಟಾಗಿ ಐಡಿಯಾ ಬರುತ್ತೆ. ಏನಂತ, ಆಫೀಸ್ನಲ್ಲಿ ಅವನು ಒಬ್ಬನೇ ಮಕ್ಕೊಳ್ಳೋದ್ರಿಂದ ಅವ್ನು ಪ್ರೂವ್ ಮಾಡಬೇಕಾಗಿರುತ್ತೆ. ಈ ಚಾಲೆಂಜ್ಡ್ ಹೀಸ್ ಸನ್ ಟು ಸ್ಲೀಪ್ ಅಲೋನ್ ಇನ್ ಆಫೀಸ್ ರೂಮ್ ದ್ಯಾಟ್ ನೈಟ್ ಟು ಪ್ರೂವ್ ಹೀಸ್ ಕರೇಜ್. ಅವ್ನ ಧೈರ್ಯವನ್ನು ಪ್ರೂವ್ ಮಾಡಲಿಕ್ಕೆ ಅವ್ನು ಎಲ್ಲಿ ಮಲಗಬೇಕಾಗಿರುತ್ತೆ, ಇದರಲ್ಲಿ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗಬೇಕು ಅಂತ ಅವ್ರ ತಂದೆ ಏನು ಮಾಡ್ತಾರೆ, ಅವನಿಗೆ ಚಾಲೆಂಜನ್ನು ಮಾಡ್ತಾರೆ. ಈಗ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮೂರನೇ ಪ್ರಶ್ನೆ ಏನಾಗಿದೆ ಅಂತ ಕೇಳಿದಾಗ, ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ಶಾಲ್ ಸ್ಲೀಪ್ ಅಲೋನ್ ಫಾದರ್. ಅವ್ನು ಹೇಳ್ತಾನೆ. ಈ ಸಾಲು ನೋಡಿದ ತಕ್ಷಣ ಅನ್ಸುತ್ತೆ ನಿಮ್ಗೆ ಯಾರು ಹೇಳಿದ್ರು, ಸ್ವಾಮಿನೇ ಹೇಳ್ದ ಅಂತ. ಓಕೆ, ಈಗ ಬೇಡ, ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಅಂದರೆ ಮುಂದಿನ ತಿಂಗಳ ಮೊದಲನೇ ತಾರೀಕು ಏನು ಮಾಡ್ತೀನಿ ನಾನು, ಹೋಗಿ ಅಲ್ಲಿ ಒಬ್ಬನೇ ಮಲಗ್ತೀನಿ ಅಂತ ಅವ್ರ ತಂದೆ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ ಅವನು. ಹೂ ವಾಂಟೆಡ್ ಟು ಸ್ಲೀಪ್ ಅಲೋನ್, ಸ್ವಾಮಿ ವಾಂಟೆಡ್ ಟು ಸ್ಲೀಪ್ ಅಲೋನ್. ವೈ ಡಿಡ್ ಹಿ ರಿಕ್ವೆಸ್ಟ್ ಹಿಸ್ ಫಾದರ್ ಟು ಅಲೌ ಹಿಮ್ ಟು ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್. ಓಕೆ, ಈ ಪ್ರಶ್ನೆ ಏನಿದೆ ನೋಡಿ ಉತ್ತರ ಇಲ್ಲಿ. ವೈ ಡಿಡ್ ಹಿ ರಿಕ್ವೆಸ್ಟ್, ಫಾದರ್ ಹತ್ರ ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ ಅವನು, ಟು ಅಲೌ, ನನಗೊಂದು ಅವಕಾಶ ಕೊಡು, ನಾನು ನೆಕ್ಸ್ಟ್ ಮಂತಿನ ಫಸ್ಟ್ಗೆ ಹೋಗಿ ಎಲ್ಲಿ ಮಲಗ್ತೀನಿ ಅಂದರೆ ಆಫೀಸ್ನಲ್ಲಿ ಮಲಗ್ತೀನಿ ಅಂತ. He requested his father to allow him to sleep from the first of the next month only to escape from his father's challenge. ಅಂದರೆ ಅವ್ನು ಹೋಗಿ ನೆಕ್ಸ್ಟ್ ಮಂತು ಮಲಗ್ತಾನೋ ಇಲ್ಲೋ ಗೊತ್ತಿಲ್ಲ, ಚಿಕ್ಕ ಮಕ್ಕಳ ಬುದ್ಧಿ ಹೀಗೆ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಟು ಎಸ್ಕೇಪ್, ಈಗಿರ್ತಕ್ಕಂಥ ಪರಿಸ್ಥಿತಿಯಿಂದ ಎಸ್ಕೇಪ್ ಆಗೋದಕ್ಕೆ ಏನು ಮಾಡ್ತಾನೆ, ಅವನು ಫಾದರ್ ಹತ್ರ ಒಂದು ರಿಕ್ವೆಸ್ಟನ್ನು ಅವನು ಮಾಡ್ಕೊಳ್ತಾನೆ. ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್, ಸ್ವಾಮೀಸ್ ಫಾದರ್ ಟೋಲ್ಡ್ ಹಿಮ್. ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್ ಅಂದರೆ ಮಾತಾಡ್ತಾ ಇರೋ ಸ್ವಾಮಿಗೆ ಅವ್ರ ತಂದೆ ಏನು ಉತ್ತರ ಕೊಟ್ಟ ಅಂತ ಅರ್ಥ ಆಯ್ತಾ. ನೋಡಿ, ಸ್ವಾಮೀಸ್ ಫಾದರ್ ಟೋಲ್ಡ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ಡೇ ಇಟ್ ಸೆಲ್ಫ್. ಅವತ್ತಿನ ದಿನಾನೇ ಮಲಗಬೇಕು ನೀ, ಬೇರೆ ಎಕ್ಸ್ಕ್ಯೂಸಸ್ ಏನೂ ಇಲ್ಲ ನಿನಗೆ ಅಂತ ಯಾರು ಹೇಳಿದ್ರು, ಅವ್ರ ತಂದೆ ಹೇಳಿದರು. ಈಗ ನಾಲ್ಕನೇ ಪ್ರಶ್ನೆ ನೋಡೋಣ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಓಕೆ, ದೆನ್ ಸಿ ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂತ ಹೇಳ್ತಾರೆ. ಹೂ ಡಿಡ್ ಹಿ ಯೂಶ್ವಲಿ ಸ್ಲೀಪ್ ವಿತ್ ಅಂತ, ಯೂಶ್ವಲ್ ಆಗಿ ಯಾರ ಜೊತೆಗೆ ಮಲಗ್ತಾನೋ, ಸ್ವಾಮಿ ಯೂಶ್ವಲಿ ಸ್ಲೀಪ್ ವಿತ್ ಈಸ್ ಗ್ರ್ಯಾನಿ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಓಕೆ, ದೆನ್ ವೈ ವಾಸ್ ಸ್ವಾಮಿ ಆಸ್ಕ್ಡ್ ಟು ಸ್ಲೀಪ್. ನೋಡಿ, ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಸ್ ಸನ್ ಟು ಸ್ಲೀಪ್ ಅಲೋನ್ ಇನ್ ಹೀಸ್ ಆಫೀಸ್ ರೂಮ್. ವೇರ್, ಎಲ್ಲಿ ಮಲಗಕ್ಕೆ ಹೇಳಿದ, ಆಫೀಸ್ ರೂಮ್ ಇಸ್ ದ ಆನ್ಸರ್. ಅದನ್ನು ಆಫೀಸ್ ರೂಮ್ ಹಿಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಒಂದು ಚಿಕ್ಕ ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ನೋಡ್ರಿ, ವೇರ್ ವಾಸ್ ಸ್ವಾಮಿ ಆಸ್ಕ್ಡ್ ಟು ಸ್ಲೀಪ್ ಅಂದಾಗ ಸ್ವಾಮಿ ವಾಸ್ ಆಸ್ಕ್ಡ್ ಟು ಸ್ಲೀಪ್ ಇನ್ ಆಫೀಸ್ ರೂಮ್ ಅಂತ ಬರೆದ್ರೂ ಕೂಡ ನಿಮ್ಮ ಉತ್ತರ ಏನಾಗಿರುತ್ತೆ, ಸರಿಯಾಗಿರುತ್ತೆ. ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್. ಸ್ವಾಮೀಸ್ ಫಾದರ್ ವಾಂಟ್ ಈಸ್ ಸನ್ ಟು ಪ್ರೂವ್ ಹಿಸ್ ಕರೇಜ್. ಏನು ಪ್ರೂವ್ ಮಾಡಬೇಕಾಗಿತ್ತು ಅವನು, ಟು ಪ್ರೂವ್ ಅ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್. ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲಗೋದ್ರಿಂದ ಏನು ಮಾಡಬೇಕಾಗಿತ್ತು ಅವನು, ತನಗೂ ಧೈರ್ಯ ಇದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಿತ್ತು ಅವ್ರ ತಂದೆಗೆ. ನೀವು ಅವಾಗ ವರ್ಡ್ಸನ್ನು, ಕೆಲವಷ್ಟು ವರ್ಡ್ಸನ್ನು ನೆನಪಿಟ್ಕೋಬೇಕಾಗತ್ತೆ. ಈಗ ಏನಂತ, ಆಫೀಸ್ ರೂಮ್ ಅಂತ, ಪ್ರೂವ್ ಕರೇಜ್ ಅಂತ, ಗ್ರ್ಯಾನಿ ಅಂತ, ಈ ಚಿಕ್ಕ ಚಿಕ್ಕ ವರ್ಡ್ಗಳನ್ನು ನೀವು ಪಾಠ ಓದ್ತಾ ಅದ್ರಲ್ಲಿ ನೆನಪಿಟ್ಕೊಳ್ತಾ ಹೋದರೆ ಏನಾಗುತ್ತೆ, ನಿಮಗೆ ಉತ್ತರ ಬರೀಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇವಾಗ 5ನೇ ಪ್ರಶ್ನೆಯನ್ನು ನಾವು ಏನಿದೆ ಅಂತ, ವೈ ಡೂ ಯು ಡಿಸ್ಟರ್ಬ್ ಹಿಮ್. ಓಕೆ, ವೈ ಡೂ ಯು ಡಿಸ್ಟರ್ಬ್ ಹಿಮ್, ಇದನ್ನು ಯಾರು ಹೇಳಿದರು. ಹೂ ಡೂ ಯು ಥಿಂಕ್ ಈಸ್ ದ ಸ್ಪೀಕರ್ ಆಫ್ ದ
ಸ್ಟೇಟ್ಮೆಂಟ್ ಅಂದರೆ ಹೂ ಡು ಯು ಥಿಂಕ್, ಯಾರು ಸ್ಪೀಕರ್ ಅದಾರೆ, ಯಾರು ಮಾತಾಡ್ಲಿಕ್ಕತ್ತಾರೆ ಈ ವಾಕ್ಯನ, ವೈ ಡು ಯು ಡಿಸ್ಟರ್ಬ್ ಹಿಮ್ ಅನ್ನೋದನ್ನು. ಅಂದರೆ ಸ್ವಾಮೀಸ್ ಗ್ರ್ಯಾನಿ ಮಾತಾಡ್ತಾ ಇದ್ದಾಳೆ. ಗ್ರ್ಯಾಂಡ್ ಮದರ್ ಅಂತ ಬರೆದ್ರೂ ಕೂಡ ನಿಮ್ಗೆ ಅಲ್ಲಿ ಉತ್ತರ ಸರಿಯಾಗಿರುತ್ತೆ, ಅಥವಾ ಗ್ರ್ಯಾನಿ ಅಂತ ಬರೆದ್ರೂ ಕೂಡ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಇದನ್ನು ಪೂರ್ಣ ಸೆಂಟೆನ್ಸ್ ಮಾಡಬೇಕಾಗುತ್ತೆ ನೀವು. ಸ್ವಾಮೀಸ್ ಗ್ರ್ಯಾನಿ ವಾಸ್ ದ ಸ್ಪೀಕರ್ ಹಿಯರ್ ಅಂತ ಬರಿಬೇಕಾಗುತ್ತೆ. ಹೂ ವಾಸ್ ಡಿಸ್ಟರ್ಬಿಂಗ್ ಹಿಮ್, ಯಾರು ಡಿಸ್ಟರ್ಬ್ ಮಾಡ್ತಾಯಿದ್ರು, ಸ್ವಾಮೀಸ್ ಫಾದರ್ ವಾಸ್ ಡಿಸ್ಟರ್ಬಿಂಗ್ ಹಿಮ್. ಈಗ ಮೂರನೇ ಪ್ರಶ್ನೆ ನೋಡಿ, ವೈ ಡಿಡ್ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್, ಸ್ಪೀಕರ್ ಯಾಕೆ ಈ ಸ್ಟೇಟ್ಮೆಂಟ್ನ ಮಾಡಿದ್ರು, ಏನಂತ, ವೈ ಡು ಯು ಡಿಸ್ಟರ್ಬ್ ಹಿಮ್ ಅನ್ನೋದನ್ನು ಯಾಕೆ ಹೇಳಿದ್ರು ಅಂತ ಹೇಳಿದಾಗ, ಸ್ವಾಮೀಸ್ ಫಾದರ್ ವಾಸ್ ವೇಕಿಂಗ್ ಹಿಮ್ ಅಪ್ ವೆರಿ ಆಫನ್, ಪದೇ ಪದೇ, ಆಫನ್ ಅಂದರೆ ಪದೇ ಪದೇ ಅವನು ಎಬ್ಬಿಸ್ತಾ ಇದ್ರು, ಅದಕ್ಕೆ ಏನಾಯ್ತು, ಹಿ ವಾಂಟ್ ಹಿಮ್ ಟು ಸ್ಲೀಪ್ ಇನ್ ಅ ಆಫೀಸ್ ರೂಮ್. ಸೊ ನೀವು ಇಲ್ಲಿವರೆಗೂ ಕೂಡ ಉತ್ತರ ಬರೆದ್ರು ಕೂಡ ಅದು ಏನಾಗಿರುತ್ತೆ, ಸರಿಯಾಗಿರುತ್ತೆ, ಆಫನ್ ಆ್ಯಂಡ್ ಆಫನ್. ಸೊ ದ ಸ್ಪೀಕರ್ ಮೇಕ್ ದಿಸ್ ಸ್ಟೇಟ್ಮೆಂಟ್ ಅಂತ ಬರೆದ್ರು ಕೂಡ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ನೋಡಿರಿ ಆರನೇ ಪ್ರಶ್ನೆಯನ್ನು ನೋಡೋಣ. ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂತ ಹೇಳಿದಾಗ, ಲಾ ಬುಕ್ಸ್ ಹಿಂದೆ ಚೇಳುಗಳಿರ್ಬೋದು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ, ಹೇಳ್ತೀರಿ ನೀವೀಗ, ಸ್ವಾಮಿ ಹೇಳ್ತಾನೆ. ಯಾಕೆ ಹೇಳ್ತಾನೆ, ಅವನಿಗೆ ಒಬ್ಬನೇ ಮಲಗೋಕೆ ಹೋಗಿ ಇಷ್ಟ ಇರಲಿಲ್ಲ. ಯಾರಿಗೆ ಹೇಳ್ತಾನೆ, ಅವ್ರ ತಂದೆಗೆ ಹೇಳ್ತಾನೆ. ಓಕೆ, ಹೂ ಸೆಡ್ ದೀಸ್ ವರ್ಡ್ಸ್, ಸ್ವಾಮಿ ಸೆಡ್ these words. When did the speaker say so? Father asked him to sleep in the office room that night. ಆವಾಗ ಹೇಳ್ತಾನೆ ಅಂದರೆ, ಆ ನೈಟ್ ಯಾವಾಗ ಅವನ ಆಫೀಸ್ ರೂಮಲ್ಲಿ ನೀನು ಒಬ್ಬನೇ ಮಲಗಬೇಕಂತ ಅವ್ರ ತಂದೆ ಹೇಳ್ತಾರೆ, ಆವಾಗ ಹೇಳ್ತಾನೆ. ವಾಟ್ ಮೇಡ್ ಹಿಮ್ ಸೇ ಸೋ? ಇಟ್ ವಾಸ್ ಅ ಸ್ಟ್ರಿಕ್ಟ್ ಟು ಎಸ್ಕೇಪ್ ಟ್ರಿಕ್, ಓಕೆ ಸಾರಿ, ಇಟ್ ವಾಸ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಅಂದರೆ ಮತ್ತೆ ತಪ್ಪಿಸ್ಕೊಳ್ಳಿಕ್ಕೆ ಏನು ದಾರಿಗಳಿದಾವೆ, ಎಲ್ಲ ದಾರಿಗಳನ್ನು ಕೂಡ ಸ್ವಾಮಿ ಪ್ರಯತ್ನ ಪಡ್ತಿದ್ದಾನೆ ಹೋಗದೆ ಇರೋದಕ್ಕೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನಿಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಾಗಿದೆ ಅಂತ ನೋಡಿದಾಗ, 7ನೇ ಪ್ರಶ್ನೆ ನೋಡ್ರಿ ಏನಾಗಿದೆ. ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟೋಕ್ ಆಫ್ ಯುವರ್ ಸ್ಕೂಲ್ ಅಂತ ಹೇಳ್ತಾರೆ. ಅಂದರೆ ಮಾರ್ಚ್ 2023ರಲ್ಲಿ ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಿದ್ರು ಅಂತ ಅರ್ಥ. ಹೂ ಈಸ್ ಯುವರ್ ರೆಫರ್ಸ್ ಹಿಯರ್. ನೋಡ್ರಿ ಇದು ಒಂಥರ ಡಿಫ್ರೆಂಟ್ ಆಗಿರೋ ಪ್ರಶ್ನೆ ಬಂದಿದೆ. ಈ ಮೇಲೆ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಐ, ಯು, ಯುವರ್ ಅಂತ ಬಂದಾಗ ಅವ್ನು ಯಾರಿಗೆ ರೆಫರ್ ಆಗ್ತವೆ ಅಂತ ಕೇಳ್ತಿರ್ತಾರೆ ಕೆಲವೊಂದು ಸರಿ. ಸೇಮ್, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟೋಕ್ ಆಫ್ ಯುವರ್ ಸ್ಕೂಲ್ ಅಂದಾಗ ಐ ಅಂದರೆ ಯಾರು, ಫಾದರ್ ಆಗಿರ್ತಾನೆ. ಯು ಅಂದರೆ ಯಾರಾಗಿರ್ತಾರೆ, ಸ್ವಾಮಿ ಆಗಿರ್ತಾನೆ. ಇಲ್ಲಿ ನೀವು ವಾಕ್ಯವನ್ನು ಪೂರ್ಣ ಮಾಡಬೇಕಾಗುತ್ತೆ. ಯು ರೆಫರ್ಸ್ ಹಿಯರ್ ಟು ಸ್ವಾಮಿ ಅಂತ ಬರಿಬೇಕು ನೀವು. Who wanted to make him the laughing stock of his school? Swami's father want to make Swami the laughing stock of his school. Why did speaker tell like that? Because Swami used to sleep beside his granny like a baby. He wanted him to be courageous. Okay, why did the speaker tell like this? ಯಾಕೆ ಹೇಳಿದ್ರೆ ಅಂದರೆ ಅವನಲ್ಲಿ ಕರೇಜ್ ಬಿಲ್ಡ್ ಮಾಡಬೇಕು, ಅವನು ಅವ್ರ ಅಜ್ಜಿ ಪಕ್ಕ ಮಲಗೋದನ್ನು ಬಿಡಬೇಕು ಅಂತ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡಿದಾಗ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಓಕೆ, ಇದನ್ನು ಯಾರು ಹೇಳಿದ್ರು ನೋಡಿ. ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ? ದ ಬರ್ಗ್ಲರ್ ಕ್ರೈಡ್. ನೋಡ್ರಿ ಇಲ್ಲಿ ಥೀಫು, ರಾಬರ್, ಇವು ಯಾವ ವರ್ಡ್ಸನ್ನು ನೀವು ಯೂಸ್ ಮಾಡಬಾರ್ದು. ಪರ್ಟಿಕ್ಯುಲರ್ ಆಗಿ ಬರ್ಗ್ಲರ್ ಅಂತಕ್ಕಂಥ ವರ್ಡನ್ನೇ ನೀವು ಇಲ್ಲಿ ಏನು ಮಾಡಬೇಕು, ಯೂಸ್ ಮಾಡಬೇಕು. ದ ಬರ್ಗ್ಲರ್ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ ಅಂದಾಗಿದೆ ಏನಾಗುತ್ತೆ, ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಅಷ್ಟೊಂದು ವಾಕ್ಯನೂ ಕೂಡ ನೀವು ಮಾಡಿ ಬರಿಬೇಕು, ಅದು ಒಳ್ಳೆಯದು. ಓಕೆ, ನಿಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ಚಿಕ್ಕ ಚಿಕ್ಕ ಸೆಂಟೆನ್ಸಸ್ಸಲ್ಲಿ ಇದೆ. ಓಕೆ, ವಾಟ್ ಕಾಸ್ಡ್ ಹಿಮ್ ಟು ಮೇಕ್ ಅ ಅಗೋನೈಸ್ಡ್ ಕ್ರೈ. ಯಾಕೆ ಅವನಿಗೆ ಆ ರೀತಿ ಕ್ರೈ ಆಯಿತು ನೋಡಿ. ಆ್ಯಸ್ ಹಿ ಎಂಟರ್ಡ್ ದ ಆಫೀಸ್ ರೂಮ್ ಸ್ವಾಮಿ ಸಾ ಹಿಮ್ ಆ್ಯಂಡ್ ಮ್ಯಾನೇಜ್ಡ್ ಟು ಕ್ಯಾಚ್ ಹೀಸ್ ಲೆಗ್ ಆ್ಯಂಡ್ ಬೈಟ್ ವಿತ್ ಹೀಸ್ ಟೀತ್. ಏನು ಮಾಡ್ದ ಅವನು, ಅವ್ನು ಕಾಲನ್ನು ಹಿಡಿದು ಕಾಲನ್ನು ಕಚ್ಚಿಬಿಟ್ಟಿದ್ದ. ಅದಕ್ಕೆ ಏನಾಗ್ತದು, ಅವನು ಕ್ರೈ ಜೋರಾಗಿ ಅಳ್ಲಿಕ್ಕದು ಇದಾಯಿತು ಅಂತ ಅರ್ಥ. ಓಕೆ, ವೆನ್ ಡಿಡ್ ಹಿ ಮೇಕ್ ಎಗೋನೈಸ್ಡ್ ಕ್ರೈ. ಯಾವಾಗ ಕ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಯಾರು, ಬರ್ಗ್ಲರ್. ವೆನ್ ಸ್ವಾಮಿ ಕಾಟ್ ಹೀಸ್ ಲೆಗ್ ಆ್ಯಂಡ್ ಬಿಟ್ ಹಿಮ್ ಟೈಟ್ಲಿ. ನೋಡು, ಬಿಟ್ ಹಿಮ್ ಟೈಟ್ಲಿ ಅಂದರೆ ಜೋರಾಗಿ ಅವ್ನ ಕಾಲನ್ನು ಬೈಟ್ ಮಾಡಿ ಅವ್ನು ಗಟ್ಟಿಯ ಕಾಲು ಹಿಡಿದಾಗ ಏನು ಮಾಡ್ದ, ಅವ್ನು ಜೋರಾಗಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ನೋಡ್ರಿ 9ನೇ ಪ್ರಶ್ನೆಯನ್ನು ನೋಡೋಣ ನಾವು ಏನಿದೆ ಅಂತ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೋಡಿ, ಏಪ್ರಿಲ್ 2018 ಮತ್ತು ಜೂನ್ 2018ರಲ್ಲಿ ಈ ಪ್ರಶ್ನೆ ಬಂದಿತ್ತು. ಯಾಕೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನ ಜಾಯ್ನ್ ಆಗಬಾರ್ದು ಅಂತ ಅವನಿಗೆ ಕೆಲವರು ಸಜೆಷನ್ನ ಕೊಟ್ಟರು. ಯಾರಿಗೆ? ಹೂ ಗೇವ್ ದಿಸ್ ಸಜೆಷನ್? ಪೊಲೀಸ್ ಇನ್ಸ್ಪೆಕ್ಟರ್ ಗೇವ್ ದಿಸ್ ಸಜೆಷನ್.
ಆಯಿತಾ. ನೆಕ್ಸ್ಟ್ ನೋಡಿ, ವೈ ಡಿಡ್ ಹಿ ಗಿವ್ ದ ಸಜೆಷನ್? ಸ್ವಾಮಿ ಕಾಟ್ ಅ ನಟೋರಿಯಸ್ ಬರ್ಗ್ಲರ್ ಆಫ್ ದ ಡಿಸ್ಟ್ರಿಕ್ಟ್. ನೋಡಿ, ಈ ನಟೋರಿಯಸ್ ಅಂತಕ್ಕಂಥ ನಟೋರಿಯಸ್ ಬರ್ಗ್ಲರ್ ಅಂತಕ್ಕಂಥ ವರ್ಡನ್ನ ನೀವು ಯಾವಾಗಲೂ ನೆನಪಿಟ್ಕೋಬೇಕು. ಕೆಲವಷ್ಟು ಸ್ಪೆಲ್ಲಿಂಗ್ಗಳು ನಿಮಗೆ ಪರ್ಟಿಕ್ಯುಲರ್ ಆಗಿ ಬರಲೇಬೇಕಾಗ್ತದೆ. ಡಿಡ್ ಸ್ವಾಮಿ ರಿಯಲಿ ಇಂಟ್ರೆಸ್ಟ್ ಟು ಜಾಯಿನ್ ಪೊಲೀಸ್? ವಾಟ್ ಡಿಡ್ ಲಿಸ್ನರ್ ವಾಂಟ್ ಟು ಬಿಕಮ್? ಅಂದರೆ ಸ್ವಾಮಿ ಏನಾಗಬೇಕಂತಿದ್ದಾನೆ? ನೋ, ಅವನಿಗೆ ಏನಾಗಲಿಕ್ಕೆ ಇಷ್ಟ ಇಲ್ಲ, ಪೊಲೀಸ್ ಜಾಯ್ನ್ ಆಗಲಿಕ್ಕೆ ಇಷ್ಟ ಇಲ್ಲ. ಹಿ ವಾಂಟೆಡ್ ಟು ಬಿಕಮ್ ರೈಲ್ವೆ ಗಾರ್ಡ್, ಇಂಜಿನ್ ಡ್ರೈವರ್ ಆರ್ ಅ ಬಸ್ ಕಂಡಕ್ಟರ್. ನೋಡಿ, ಇದನ್ನು 2 ಮಾರ್ಕ್ಸಿಗೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ವಾಟ್ ಸ್ವಾಮಿ ವಾಂಟ್ ಟು ಬಿಕಮ್ ಅಂದಾಗ ರೈಲ್ವೆ ಗಾರ್ಡ್ ಅಥವಾ ಎಂಜಿನ್ ಡ್ರೈವರ್ ಅವ್ರ ಬಸ್ ಕಂಡಕ್ಟರ್ ಅಂತ ಕೂಡ ನೀವು ಹೇಳ್ಬೋದು. ಈಗ 10ನೇ ಪ್ರಶ್ನೆಯನ್ನು ನೋಡಿ, ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಯಾರು ಕೇಳಿದ್ರಿ? ಹೂ ವಾಂಟ್ ಅ ಲ್ಯಾಂಪ್? ಸ್ವಾಮಿ ವಾಂಟ್ ಅ ಲ್ಯಾಂಪ್. ವೈ ಡಿಡ್ ಹಿ ವಾಂಟ್ ಅ ಲ್ಯಾಂಪ್? ಹಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್ ಇನ್ ದ ಡಾರ್ಕ್ ರೂಮ್. ಒಬ್ಬನೇ ಡಾರ್ಕ್ ರೂಮಲ್ಲಿ ಮಲಗಲಿಕ್ಕೆ ಅವನಿಗೆ ಏನಾಗಿರುತ್ತೆ, ಭಯ ಆಗಿರುತ್ತೆ. ಹಾಗಾಗಿ ಅವನು ಏನನ್ನು ಕೇಳ್ತಾನೆ? ಲ್ಯಾಂಪನ್ನು ಕೇಳ್ತಾನೆ. ಹೂಮ್ ಡಿಡ್ ಹಿ ಆಸ್ಕ್ಡ್ ಫಾರ್ ಅ ಲ್ಯಾಂಪ್? ಹಿ ಆಸ್ಕ್ಡ್ ಹಿಸ್ ಫಾದರ್ ಫಾರ್ ಅ ಲ್ಯಾಂಪ್. ಯಾರನ್ನು ಕೇಳ್ದ? ಅವ್ರ ತಂದೆಯನ್ನು ಕೇಳ್ದ. ನೋಡಿ, ಒಂದೊಂದು ವರ್ಡನ್ನು ನೀವು ಆ್ಯಡ್ ಮಾಡಿದಾಗಲೂ ಕೂಡ ನಿಮ್ಗೆ ಏನಾಗುತ್ತೆ, ಇಲ್ಲಿ 3 ಅಂಕಗಳು ಸಿಗ್ತವೆ. ನೋಡಿ, ಒಂದೊಂದು ಶಬ್ದಕ್ಕೆ 3 ಅಂಕಗಳು ಸಿಗ್ತವಂದರೆ ನೀವು ತುಂಬ ಲಕ್ಕಿ ಇದ್ದೀರಾ, ಕ್ವಶನ್ ಪೇಪರ್ ಈಸಿ ಇದೆ ಅಂತ ಅರ್ಥ. ನೀವೊಂದು ಚೂರು ಎಫರ್ಟ್ ಹಾಕಿ ಓದಿದ್ರೆ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಮಾರ್ಕ್ಸ್ಗಳನ್ನ ತೆಗೆದುಕೋಬೋದು ಅಂತ ಅರ್ಥ. ಈಗ 11ನೇ ಪ್ರಶ್ನೆಯನ್ನು ನೋಡಿ, ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ. ಸಿ ನೋಡಿ, ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ. ಹೂ ಡಸ್ ಹರ್ ರೆಫರ್ಸ್ ಟು? ಹರ್ ರೆಫರ್ಸ್ ಟು ಸ್ವಾಮೀಸ್ ಗ್ರ್ಯಾನಿ. Who should tell her and what? Swami's father should tell his mother that it was not the way to bring up Swami. ಅಂದರೆ ಇಲ್ಲಿ ಯಾರು ಹೇಳಬೇಕಾಗಿದೆ? ಹೂ ಶುಡ್ ಟೆಲ್ ಹರ್ ಆ್ಯಂಡ್ ವಾಟ್. ಯಾರು ಹೇಳಬೇಕು, ಏನನ್ನು ಹೇಳಬೇಕು ಯಾರಿಗೆ ಅಂದಂಗೆ ಅರ್ಥ. ಈಗ ಸ್ವಾಮೀಸ್ ಫಾದರ್ ಶುಡ್ ಟೆಲ್ ಹೀಸ್ ಮದರ್ ಅಂದರೆ ಸ್ವಾಮಿ ತಂದೆ ಅವರ ತಾಯಿಗೆ ಹೇಳಬೇಕಾಗಿದೆ. ಏನಂತ ಹೇಳಬೇಕಾಗಿದೆ ಅಂದರೆ, ಇಟ್ ವಾಸ್ ನಾಟ್ ದ ವೇ ಟು ಬ್ರಿಂಗ್ ಅಪ್ ಸ್ವಾಮಿ. ಸ್ವಾಮಿನ ಈ ರೀತಿ ಬೆಳೆಸೋದು ಒಂದು ಪದ್ಧತಿ ಅಲ್ಲ ಅಂತ ಯಾರು ಹೇಳ್ತಾರೆ? ಅವರು ಫಾದರ್ ಹೇಳ್ತಾರೆ. ನೆಕ್ಸ್ಟ್, ವಾಟ್ ರಿಪ್ಲೈ ಡಿಡ್ ದ ಸ್ಪೀಕರ್ ಗೆಟ್? ಸ್ವಾಮೀಸ್ ಫಾದರ್ ರಿಪ್ಲೈಡ್ ದ್ಯಾಟ್ ಹಿ ಡಿಡ್ ನಾಟ್ ಮೀನ್ ಹರ್ ಅಂತ ಅರ್ಥ. ಇದರ ಮೀನಿಂಗು ಹೀಗಲ್ಲ, ಹಿಂಗಲ್ಲದು ಅಂತ ಅವ್ರು ಯಾರು ಹೇಳ್ತಾರೆ? ಸ್ವಾಮೀಸ್ ಫಾದರ್ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಹಿ ಡಿಡ್ ನಾಟ್ ಮೀನ್ಸ್, ಆ ರೀತಿ ಅವ್ರಿಗೆ ಯಾವುದೇ ಆಲೋಚನೆಗಳು ಇರಲಿಲ್ಲ ಅಂತ ಅರ್ಥ. ಈಗ ನೋಡಿ, 12ನೇ ಪ್ರಶ್ನೆಯನ್ನು ನೋಡೋಣ. ಹಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ಹೂ ಈಸ್ ದ ಹಿ ಹಿಯರ್? ಸ್ವಾಮಿ ಈಸ್ ದ ಹಿ ಹಿಯರ್. ವೆನ್ ಡಿಡ್ ದ ಸ್ಪೀಕರ್ ಫೀಲ್ ಸೊ? ವೆನ್ ಸ್ವಾಮಿ ವಾಸ್ ಫೋರ್ಸ್ಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಲೋನ್. ವೈ ಡಿಡ್ ಹಿ ವಿಶ್ ಸೊ? ಇಫ್ ದ ಟೈಗರ್ ಹ್ಯಾಡ್ ಕಿಲ್ಡ್ ದ ಬಾಯ್, his father would not have asked him to sleep in the office room. ನೋಡಿ, ನಿಮ್ಗೆ ಹೇಳಿದ್ದೆ ನಾನು, ಯಾರು ಮಾತಾಡಿದ್ರು, ಯಾರಿಗೆ ಮಾತಾಡಿದ್ರು, ಯಾವಾಗ ಮಾತಾಡಿದ್ರು ಅಂತಕ್ಕಂಥ ಪ್ರಶ್ನೆಗಳು ನಿಮಗಿಲ್ಲಿ ಕೇಳಲ್ಪಡ್ತವೆ. ಮ್ಯಾಕ್ಸಿಮಮ್ ಅದೇ ಪ್ರಶ್ನೆಗಳ ಮೇಲೆ ನೀವೇನು ಮಾಡಬೇಕು? ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಈ ಮುಂಚೆ ಕೂಡ ನಿಮಗೆ. ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ ನಾವಿಲ್ಲಿ. 13ನೇ ಪ್ರಶ್ನೆ ಏನಾಗಿರುತ್ತೆ? ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೋಡಿ, ಏಪ್ರಿಲ್ 2020 ಈ ಪ್ರಶ್ನೆಯನ್ನು ಕೇಳಿದ್ರು. ಓಕೆ, LBNL ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಹೇಗಿದಾವೆ ಅಂದರೆ 2018ರಿಂದ ಹಿಡಿದು 25ರವರೆಗೂ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಕೂಡ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನು ಏನಂತ ಹೇಳ್ತಾರೆ? ಪ್ರಶ್ನೆ ಕೋಟಿ ಅಂತ ಕೂಡ ಹೇಳ್ತಾರೆ. ನೀವು ಅದನ್ನು ಡೀಟೇಲ್ ಆಗಿ ನೀಟಾಗಿ ಓದಿದ್ದೇ ನಿಜ ಆದರೆ ಖಂಡಿತವಾಗ್ಲೂ ಔಟ್ ಆಫ್ ಮಾರ್ಕ್ಸ್ನ ತೆಗೆದುಕೊಳ್ಬೋದು. ಓಕೆ, ಹೂ ಈಸ್ ಐ ಹಿಯರ್? ನೋಡಿ, ಈ ಪ್ರಶ್ನೆ 13ನೇ ಪ್ರಶ್ನೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ ನಾವು. 13ನೇ ವಾಕ್ಯದ ಮೊದಲನೇ ಪ್ರಶ್ನೆ ಹೀಗಿದೆ, ಹೂ ಈಸ್ ಐ ಹಿಯರ್? ಸ್ವಾಮೀಸ್ ಫಾದರ್ ಈಸ್ ಐ ಹಿಯರ್. ನೋಡಿರಿ, ಐ ಅಂತ ಹೇಳಿದಾಗ ಇಲ್ಲಿ ನೋಡಿ, ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್, ಐ ಇಲ್ಲಿದೆ ನೋಡಿ, ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ಓಕೆ, ನೀನು ಹೀಗೆ ಬೆಳೆಸೋದು ಸರಿ ಇರೋದಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಐ ಅಂದರೆ ಯಾರಿಲ್ಲಿ? ಸ್ವಾಮಿಯ ತಂದೆ ಅಂತ ಅರ್ಥ. ಹೂ ವಾಸ್ ಸ್ಟಡಿಯಿಂಗ್ ಇನ್ ದ ಸೆಕೆಂಡ್ ಫಾರ್ಮ್? ಸ್ವಾಮಿ ವಾಸ್. ಯಾರು ಸೆಕೆಂಡ್ ಫಾರ್ಮಲ್ಲಿದ್ದವರು? ಸ್ವಾಮಿ ಸೆಕೆಂಡ್ ಫಾರ್ಮಲ್ಲಿರೋದು. ಓಕೆ, ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ವೆನ್ ಸ್ವಾಮಿ ವಾಸ್ ಟ್ರೈಯಿಂಗ್ ಟು ಎಸ್ಕೇಪ್ ಫ್ರಮ್ ಹಿಸ್
ಫಾದರ್ಸ್ ಚಾಲೆಂಜ್. ಅವ್ರ ಫಾದರ್ ಏನು ಚಾಲೆಂಜ್ ಹಾಕಿದ್ರು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತ, ಆ ಚಾಲೆಂಜಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತಾ ಇದ್ದಿದ್ದರಿಂದ ಅವನಿಗೇನು ಮಾಡಿದ್ರು ಅಂದೆ ಅವರು, ಸಿ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ ಅಂತಕ್ಕಂಥ ವಾಕ್ಯವನ್ನು ಹೇಳ್ತಾರೆ. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ. ಅವರ್ ಕ್ಯಾಪಿಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ಓಕೆ, ಅವರ್ ಕ್ಯಾಪಿಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ಮೀ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ನೋಡಿ. ಓಕೆ, ಹೂ ಈಸ್ ದ ಮೀ ಹಿಯರ್? ಓಕೆ, ಅವರ್ ಕ್ಯಾಪಿಟನ್, ಯಾರು ಕ್ಯಾಪ್ಟನು? ಸ್ವಾಮಿಯ ಕ್ಯಾಪ್ಟನ್. ಆಸ್ಕ್ಡ್ ಮೀ, ಯಾರನ್ನು ಕೇಳಿದರು? ಸ್ವಾಮಿನ ಕೇಳಿದರು. ಓಕೆ, ಮೀ ಅಂದರೆ ಯಾರಿಲ್ಲಿ? ಸ್ವಾಮಿ ಈಸ್ ದ, ಮೀ ರೆಫರ್ಸ್ ಟು ಸ್ವಾಮಿ ಅಂತ ಬರೆದ್ರು ಕೂಡ ತೊಂದರೆ ಇಲ್ಲ. ಮೀ ಈಸ್ ಸ್ವಾಮಿ ಹಿಯರ್ ಅಂತ ಬರೆದ್ರು ಕೂಡ ಉತ್ತರ ಸರಿಯಾಗಿರುತ್ತೆ. ವಾಟ್ ಹ್ಯಾಸ್ ದ ಕ್ಯಾಪ್ಟನ್ ಆಸ್ಕ್ಡ್ ಹಿಮ್ ಟು ಟೆಲ್? ಕ್ಯಾಪ್ಟನ್ ಏನು ಹೇಳಲಿಕ್ಕೆ ಹೇಳಿದ್ದ ಅಂತ. ದ ಕ್ರಿಕೆಟ್ ಕ್ಲಬ್ ವಾಸ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ಸ್ ಆ್ಯಸ್ ಮೆಂಬರ್ಸ್ ಆ್ಯಂಡ್ ದ ಕ್ಲಬ್ ವುಡ್ ಬೈ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್ ಅಂತ ಹೇಳಿದ್ರು. ಅಂದರೆ ಕ್ರಿಕೆಟ್ ಕ್ಲಬ್ಬಲ್ಲಿ ಎಲ್ಡರ್ಸ್ನೂ ಕೂಡ ನಾವು ಸೇರಿಸ್ಕೊಳ್ತೇವೆ, ಜೊತೆಗೆ ಬ್ರ್ಯಾಂಡೆಡ್ ಬ್ಯಾಟು ಮತ್ತು ಬಾಲ್ಗಳನ್ನು ಖರೀದಿ ಮಾಡ್ತೀವಿ ಅಂತ ಕ್ಯಾಪ್ಟನ್ ಹೇಳಿದಾನೆ ಅಂತ ಹೇಳ್ತಾನೆ. ಯಾಕಂದರೆ ತಪ್ಪಿಸ್ಕೋಬೇಕಲ್ಲ ಅವನು. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಫಾದರ್ ಪರ್ಶ್ಯೂಡೆಡ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಂತ. ಪರ್ಶ್ಯೂಡ್ ಅನ್ನೋ ವರ್ಡ್ ನಿಮಗೆ ಡಿಫಿಕಲ್ಟ್ ಆದಾಗ ನೀವೇನು ಮಾಡಬೇಕು? ಆಸ್ಕ್ಡ್ ಅಂತ ಕೂಡ ನೀವೇನು ಮಾಡ್ಬೋದು? ವರ್ಡನ್ನು ಯೂಸ್ ಮಾಡ್ಬೋದು. ಫಾದರ್ ಆಸ್ಕ್ಡ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಅಟ್ ದಟ್ ಟೈಮ್ ಹಿ ಟೋಲ್ಡ್ ಲೈಕ್ ದಟ್ ಅಂತ ಕೂಡ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ನೋಡೋಣ. ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಅಟ್ ಸಚ್ ಅ ಮೊಮೆಂಟ್ಸ್. ಓಕೆ, ನೋಡ್ರಿ ಈಗೇನಾಗುತ್ತೆ? ಹೂ ಡಸ್ ಹಿ ರೆಫರ್ಸ್ ಟು? ಹಿ ರೆಫರ್ಸ್ ಟು ಸ್ವಾಮಿ ಅಂತ ಆಗಿದೆ ಇಲ್ಲಿ. ಓಕೆ, ವೆನ್ ಡಿಡ್ ದ ಸ್ಪೀಕರ್ ಫೀಲ್ ಸೊ? ಫಾದರ್ ಟೋಲ್ಡ್ ಸ್ವಾಮಿ ದ್ಯಾಟ್ he would see about that later and instructed him to sleep alone in the office room thereafter. Okay, when did the speaker feel so? ಯಾವಾಗ ಸ್ಪೀಕರ್ ಹಂಗೆ ಅನ್ನಿಸ್ತು? ಹೆಂಗಂದರೆ he knew his father's tenacity at such a moment. ಇದರಲ್ಲಿ ಅವನಿಗೆ ಎಷ್ಟು ಇದಾಗಿರ್ಬೋದು ಅಂತ ಹೇಳ್ತಾ ಇದ್ದಾಗ ಸ್ವಾಮಿಗೆ ಏನು ಫೀಲಿಂಗ್ ಬಂತು ಅಂತಂದಾಗ ಅದು ಫಾದರ್ ಟೋಲ್ಡ್ ಸ್ವಾಮಿ ದ್ಯಾಟ್ he would see about that later. ಅದನ್ನೆಲ್ಲ ಆಮೇಲೆ ನೋಡೋಣ ರೀಸನ್ಗಳನ್ನ. that you have to sleep first in the office room alone ಅನ್ನೋದು. ಓಕೆ, ವಾಟ್ ಡಸ್ ಟೆನಾಸಿಟಿ ಮೀನ್ಸ್ ಇನ್ ದ ಕಂಟೆಕ್ಸ್ಟ್? ಅಂದರೆ ಡಿಟರ್ಮಿನೇಷನ್. ಟೆನಾಸಿಟಿ ಅಂದರೆ ಏನಾಗಿರುತ್ತೆ? ಡಿಟರ್ಮಿನೇಷನ್ ಆಗಿರುತ್ತೆ. ಓಕೆ, 16ನೇ ಪ್ರಶ್ನೆಯನ್ನು ನೋಡಿ. ಹಿ ಡಿಡಂಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ದ ಲಾಸ್ಟ್ ನೈಟ್. ಒಂದು ಚೂರು ಕಣ್ಣು ಮುಚ್ಚಿ ಮಲಗಿರಲಿಲ್ಲ ಅವನು. ಯಾರಪ್ಪ ಅವನು? ಹೂ ಇಸ್ ದ ಸ್ಪೀಕರ್? ಸ್ವಾಮೀಸ್. ಹೂ ಈಸ್ ದ ಸ್ಪೀಕರ್? ಇಲ್ಲಿ ನೋಡಿ, ಹಿ ಡಿಡಂಟ್ ಹ್ಯಾವ್ ಅ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ದ ಲಾಸ್ಟ್ ನೈಟ್. ಅದರ ಆಫೀಸ್ ರೂಮಿಗೆ ಹೋಗಂದು ಹಿಂದಿನ ದಿನ ಏನಾಗಿರುತ್ತೆ ಅವನಿಗೆ? ಒಂಚೂರು ಮಲಗಿರಲ್ಲ ಅವನು. ಯಾಕೆ ಮಲಗಿರಲ್ಲ ಅಂದರೆ ಪಾಪ. ಹೂ ಈಸ್ ದ ಸ್ಪೀಕರ್ ಹಿಯರ್? ಸ್ವಾಮೀಸ್ ಮದರ್ ಈಸ್ ದ ಸ್ಪೀಕರ್ ಹಿಯರ್. ವೆನ್ ವಾಸ್ ದ ಸ್ಟೇಟ್ಮೆಂಟ್ ಮೇಡ್? ವೆನ್ ಸ್ವಾಮೀಸ್ ಫಾದರ್ ರಿಟರ್ನ್ಡ್ ಫ್ರಮ್ ದ ಆಫೀಸ್ ಆ್ಯಂಡ್ ಆಸ್ಕ್ಡ್ ಅಬೌಟ್ ಸ್ವಾಮಿ. ವೈ ಡಿಡ್ ಯು ಥಿಂಕ್ he didn't have a wink of a sleep last night? Last night he slept in the office room, so he didn't get sleep because he was afraid of. ಓಕೆ, ಅವನು ಹೆದರ್ಕೊಂಡಿದ್ದೆ ಲಾಸ್ಟ್ ನೈಟ್ ಆಫೀಸ್ ರೂಮಲ್ಲಿ ಮಲಗಿದಾಗ. ಅದಕ್ಕೆ ಏನಾಗಿರುತ್ತೆ? ಅವನು ಒಂಚೂರು ನಿದ್ದೆ ಮಾಡಿರಲಿಲ್ಲ ಅಂತ ಅವ್ರ ತಾಯಿ ಅವನಿಗೆ ಹೇಳ್ತಾ ಇದ್ರು. ಓಕೆ, ಈಗ 17ನೇ ಪ್ರಶ್ನೆಯನ್ನು ನೋಡೋಣ. ಎಲ್ಲ LBಯಲ್ಲಿರ್ತಕ್ಕಂಥ 19 ಪ್ರಶ್ನೆಗಳು ಇದರಲ್ಲಿದೆ ಈ ವಿಡಿಯೋದಲ್ಲಿ. ನೀವು ಪದೇ ಪದೇ ಕೇಳಿಸ್ಕೊಳ್ತಾ ಇದ್ದರೆ ಏನಾಗುತ್ತಂದರೆ ಆ ಸೆಂಟೆನ್ಸ್ಗಳು ನಿಮಗೆ ನೆನಪಿರುತ್ತೆ ಅಂತ ಅರ್ಥ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಯು ನೀಡಂಟ್ ರಿಸ್ಕ್ ಹೀಸ್ ಲೈಫ್ ಅಗೇನ್. ಓಕೆ, ಅವ್ನ ಲೈಫ್ನ ರಿಸ್ಕಲ್ಲಿ ಹಾಕ್ಬೇಡ್ರಿ, ಬಿಡ್ರಿ, ಅವ ಎಲ್ಲಿ ಮಲ್ಕೋತಾನೆ ಅಲ್ಲಿ ಮಲ್ಕೋಲಿ ಅಂತ ಹೇಳ್ತಾರೆ. ಯಾರು? ಹೂ ಇಸ್ ದ ಸ್ಪೀಕರ್? ಸ್ವಾಮೀಸ್ ಮದರ್ ಈಸ್ ದ ಸ್ಪೀಕರ್. ವಾಟ್ ರಿಸ್ಕ್ ವಾಸ್ ದ ಸ್ಪೀಕರ್ ಟಾಕಿಂಗ್ ಅಬೌಟ್? Swami's father made him to sleep in the office room to make him courageous boy. But there he caught the notorious burglar of the district. ಅವನೆಲ್ಲ ಮಲಗಕ್ಕೆ ಹೇಳಿದಾಗ ಅವನು ಯಾರನ್ನು ಹಿಡಿದಿದ್ದ? ನಟೋರಿಯಸ್ ಬರ್ಗ್ಲರ್, ಅಂದರೆ ಮನೆ ಕಳ್ತನ ಮಾಡ್ತಕ್ಕಂಥ ಒಬ್ಬ ನಟೋರಿಯಸ್ ಬರ್ಗ್ಲರ್ನ ಅವನು ಡಿಸ್ಟಿಕ್ನಲ್ಲೇ ಬೇಕಾಗಿದ್ದ ಒಬ್ಬ ಕ್ರಿಮಿನಲ್ನ ಅವನು ಹಿಡಿದಿದ್ದ ಅಂತ ಅರ್ಥ. ವೆನ್ ವಾಸ್ ದ ಸ್ಟೇಟ್ಮೆಂಟ್ ಮೇಡ್? ಆಫ್ಟರ್ ರಿಟರ್ನಿಂಗ್ ಫ್ರಮ್ his office, father saw Swami had already slept in his usual place. Then he expressed his disappointment. ಮತ್ತೆ ಅವನು ಅದೇ ಆ ಗ್ರ್ಯಾನಿ ಹತ್ರ ಮಲಗಿದಾಗ ನೋಡಿದಾಗ ಏನಾಗುತ್ತೆ? ಆ ಡಿಸಪಾಯಿಂಟ್ಮೆಂಟಿಂದ ಅವನ ಪ್ರಶ್ನೆಯನ್ನು ಕೇಳ್ತಾನೆ. ಈ ಉತ್ತರಗಳು ಚರ್ಚೆಗಳು ನಡೆಯುತ್ತೆ ಅಂತ ಅರ್ಥ. ಆಲ್ ರೈಟ್, ಮೋಲಿ ಕುಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್
ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಓಕೆ ನೋಡಿ, ಹೂ ಡಸ್ ಯು ರೆಫರ್ಸ್ ಟು. ಯು ಅಂದರೆ ಯಾರು? ಸ್ವಾಮೀಸ್ ಮದರ್. ಹೌ ಅಕಾರ್ಡಿಂಗ್ ಟು ದ ಸ್ಪೀಕರ್ ವಾಸ್ ಹಿ ಬೀಯಿಂಗ್ ಸ್ಪಾಯ್ಲ್ಡ್. According to the speaker, Swami used to sleep beside his granny. His mother and granny did not advise him to learn to sleep alone and also to be courageous. Okay, ಅವನಿಗೆ ಏನೇನು ಹೇಳ್ಕೊಡ್ಬೇಕಾಗಿರುತ್ತೆ? ಗ್ರ್ಯಾನಿ ನಾಟ್ ಅಡ್ವೈಸ್ ಹಿಮ್ ಟು ಲರ್ನ್ ಟು ಸ್ಲೀಪ್ ಅಲೋನ್ ಆ್ಯಂಡ್ ಆಲ್ಸೋ ಬಿ ಅ ಕರೇಜಿಯಸ್. ಅವ್ನು ಕರೇಜಿಯಸ್ ಆಗಿರಬೇಕು ಅನ್ನೋ ತಂದೆ ಆಸೆ ಆಗಿರುತ್ತೆ. ಆದರೆ ಅದನ್ನು ಕೂಡ ಅವನಿಗೆ ಕರೇಜ್ ಆಗಬಾರ್ದು, ಅವನ ಅಜ್ಜಿ ಪಕ್ಕ ಮಲಗಬಾರ್ದು ಅನ್ನೋ ಉದ್ದೇಶ ಯಾರಿಗೂ ಕೂಡ ಇರೋದಿಲ್ಲ ಅಂತ ಅರ್ಥ. ದೆನ್ಸಿ ವಾಟ್ ಡಸ್ ಮೋಲಿ ಕೊಡಲ್ ಮೀನ್ಸ್ ಇನ್ ದ ಕಂಟೆಕ್ಸ್ಟ್? ಟ್ರೀಟ್ ಸಮ್ ಒನ್ ವೆರಿ ಕೈಂಡ್ಲಿ ಆ್ಯಂಡ್ ಪ್ರೊಟೆಕ್ಟ್ ದ ಪರ್ಸನ್ ಟೂ ಮಚ್ ಫ್ರಮ್ ಎನಿಥಿಂಗ್ ಅನ್ಪ್ಲೀಸಂಟ್. ಓಕೆ, ಈಗ ಹೇಗಿದೆ ಅಂದರೆ ಅತಿ ಪ್ರೀತಿ ಮಾಡಿ ಮಕ್ಕಳನ್ನ ಹಾಳು ಮಾಡ್ತಾರಂತಾರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಮೋಲಿ ಕೊಡಲ್ ಅಂತಕ್ಕಂಥ ಒಂದು ಮೀನಿಂಗ್ ಕೊಡುತ್ತೆ. ಅಂದರೆ ನಾವು ಏನು ಮಾಡ್ತೀವಿ, ಒಬ್ಬ ವ್ಯಕ್ತಿಯನ್ನು ಹೀಗೆ ಟ್ರೀಟ್ ಮಾಡ್ತೀವಿ. ಹೇಗೆ ಅಂದರೆ ವೆರಿ ಕೈಂಡ್ಲಿ, ತುಂಬ ಕರುಣೆಯಿಂದ, ಮತ್ತು ಅವ್ನು ಭಾಳ ರಕ್ಷಣೆ ಮಾಡೋ ಥರ, ಪ್ರೊಟೆಕ್ಷನ್ ಮಾಡೋ ಥರ ಟ್ರೀಟ್ ಮಾಡ್ತೀವಿ. ಅದು ಏನಕ್ಕೆ ಟ್ರೀಟ್ ಮಾಡ್ತೀವಿ ಅಂದರೆ, ಪರ್ಸನ್ ಟೂ ಮಚ್, ಅತಿಯಾಗಿ ಮಾಡ್ತೀವಿ. ಹೇಗಂದರೆ ಪ್ಲೀಸೆಂಟಾಗಿ ಮಾಡೋದಲ್ಲ, ಅದು ಅನ್ಪ್ಲೀಸೆಂಟಾಗಿ ಅಂದರೆ ಒಳ್ಳೆ ಕೆಲಸಕ್ಕಲ್ಲ ಅಂತ ಅರ್ಥ, ಹಂಬಲ್ ಆಗಿರೋದಲ್ಲ ಅಂತ ಅರ್ಥ. ಇದೆನ್ಸಿ ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ deepened, his heart beat faster. See, as the night advanced and the silence deepened and his heart beat faster. ಸೆಪ್ಟೆಂಬರ್ 2020 ಪ್ರಶ್ನೆಯನ್ನು ಕೇಳಲಾಗಿತ್ತು. ನೋಡಿ, ಹೂ ಡಸ್ ಹಿ ರೆಫರ್ಸ್ ಟು? ಹಿ ರೆಫರ್ಸ್ ಟು ಸ್ವಾಮಿ. ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದು ಯಾರ್ದಪ್ಪ ಇಲ್ಲಿ? ಸ್ವಾಮಿದೆ ತಾನೆ. ಓಕೆ, ಸ್ವಾಮಿನೇ ಆಗಿರ್ತಾನೆ ಇಲ್ಲಿ, ಆಯಿತಾ? ಹೀಸ್ ಅಂತಕ್ಕಂಥದ್ದು ನೋಡಿ, ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ದ ಸೈಲೆನ್ಸ್ ಡೀಪನ್ಡ್ ಹೀಸ್ ಹಾರ್ಟ್ ಬೀಟ್. ನೋಡಿ, ಇಲ್ಲಿ ಹೀ ಅನ್ನೋದಕ್ಕಿಂತ ಇದು ಏನಾಗಬೇಕಾಗಿದೆ? ಹೀಸ್ ಆಗಬೇಕಾಗಿದೆ, ಆಯಿತಾ? ಓಕೆ, ಪ್ರಿಂಟ್ ಟೈಪ್ ಮಿಸ್ಟೇಕ್ ಆಗಿರುತ್ತಲ್ಲಿ. ವೇರ್ ವಾಸ್ ಹೀ? ಅವನು ಎಲ್ಲಿದ್ದ? ಇನ್ ದ ಆಫೀಸ್ ರೂಮ್. ಎಲ್ಲಿದ್ದ? ಆಫೀಸ್ ರೂಮಲ್ಲಿ ಮಲಗಿದ್ದ. ವೈ ಡಿಡ್ ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್? ಹಿ ವಾಸ್ ಕೋವಾರ್ಡ್ ಬಾಯ್. ಓಕೆ, ಕೋವಾರ್ಡ್ ಅಂದರೆ ಹೇಡಿಯಾಗಿದ್ದ ಅಂತ ಅರ್ಥ, ಧೈರ್ಯ ಇರಲಿಲ್ಲ ಅಂತ. He was afraid of a darkness and sleeping alone in the office room. ಡಾರ್ಕ್ನೆಸ್ಸಿಂದ ಭಯ ಇತ್ತು ಅವನಿಗೆ, ಒಬ್ಬನೇ ಆಫೀಸ್ ರೂಮಲ್ಲಿ ಮಲಗಲಿಕ್ಕೆ ಅವನಿಗೆ ಭಯ ಇತ್ತು. ಈಗ ಕರೇಜ್ಗೆ ಆಪೋಸಿಟ್ ವರ್ಡು, ಬ್ರೇವ್ಗೆ ಆಪೋಸಿಟ್ ವರ್ಡ್ ನೀವು ಏನಂತ ಕೊಡ್ಬೋದು ಅಂತ ಹೇಳಿದಾಗ ನೀವು ಕೋವಾರ್ಡ್ ಅಂತಕ್ಕಂಥ ವರ್ಡನ್ನು ಕೊಡ್ಬೋದು. ಈ 19 ಪ್ರಶ್ನೆಗಳು ಏನಾಗಿರ್ತಾವಂದರೆ LBAಯಿಂದ ಬಂದಿರತಕ್ಕಂಥ RC ಕ್ವಶನ್ಸ್ ಆಗಿರ್ತವೆ. ಇವೆಲ್ಲವನ್ನು ಕೂಡ ನೀವು ಪ್ರಾಪರಾಗಿ ಓದಬೇಕು, ಐಡೆಂಟಿಫೈ ಮಾಡ್ಲಿಕ್ಕೆ ಬರಬೇಕು. ನೋಡಿ, ಈ ಉತ್ತರ ಬರೆಯೋದೇನು ತುಂಬ ಕಷ್ಟ ಆಗಂಗಿಲ್ಲ ನಿಮ್ಗೆ. ನೀವು ಹೇಳ್ದಂಗೆ ಈ ಟಿಪ್ಸನ್ನು ನಾನು ಏನು ಹೇಳಿದ್ದೀನಿ ಬಿಫೋರ್ ಆಗಿ, ರೀಡ್ ದ ಟೆಕ್ಸ್ಟ್ ಆ್ಯಂಡ್ ಐಡೆಂಟಿಫೈ. ಟೆಕ್ಸ್ಟನ್ನು ಓದಬೇಕು, ಅದು ಯಾವ ಪಾಠದಂತ ಐಡೆಂಟಿಫೈ ಮಾಡಬೇಕು. ಜೊತೆಗೆ ಇಡೀ ಪಾಠದ ಸಾರಾಂಶ ಅಟ್ಲೀಸ್ಟ್ ಕನ್ನಡದಲ್ಲಿ ಏನಾಗಿರಬೇಕು? ಗೊತ್ತಿರಬೇಕು. ಗೊತ್ತಿದ್ದಾಗ ನಿಮ್ಗೆ ಏನಾಗುತ್ತೆ ಮುಂದೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಲಿಕ್ಕೆ ಈಸಿ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳನ್ನು ಇನ್ನೊಂದು ಸಾರಿ ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಓದ್ಕೊಡ್ರಿ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ